a commodity that you can buy after putting it to the test. It is not something that you can buy after consulting others. It is not sold in the market for money. It is irreplaceable. It cannot be crushed under any circumstances. ಸುಧಾಮೂರ್ತಿ ಅಮ್ಮ ಅವರ ಮಹಾಶ್ವೇತ ಮೂಲ ಕನ್ನಡದ ಕಾದಂಬರಿ, ಇಂಗ್ಲಿಷ್ ಸೇರಿದಂತೆ ಭಾರತದ ಹಲವು ಭಾಷೆಗಳಿಗೆ ಅನುವಾದ ಹೊಂದಿದಂತಹ ಕಿರು ಕಾದಂಬರಿ ಮಹಾಶ್ವೇತ. ನಾನು ಓದಿದ್ದು ಇಂಗ್ಲಿಷ್ ಭಾಷೆಯದ್ದು. ಮಹಾಶ್ವೇತ ಹುಟ್ಟುತ್ತಲೇ ತನ್ನ ತಾಯಿಯನ್ನ ಕಳ್ಕೊಳ್ತಾಳ. ಮಲತಾಯಿಯ ನಿಂದನೆಗಳ ನಡುವೆಯೇ ತನ್ನ ಸ್ವಂತ ಸ್ಕಾಲರ್ಶಿಪ್ನಾಗ ಶಾಣೆ ಹುಡುಗಿ ಓದ್ತಿರ್ತಾಳ. ಆಕೆಗೆ ಸಾಹಿತ್ಯ, ಕಲೆ, ನಾಟಕ, ಅಭಿನಯ ಅಂತಂದ್ರ ಎಲ್ಲಿಲ್ಲದ ಪ್ರೀತಿ. ಆ ಪ್ರೀತಿಯ ಫಲ ಅನ್ನೋ ಹಂಗ ಒಳ್ಳೊಳ್ಳೆ ಉದ್ದೇಶಗಳಿಗಾಗಿ ನಾಟಕವನ್ನ ಮಾಡಿ ಬಂದ ಹಣವನ್ನ ಫಿಸಿಕಲಿ ಚಾಲೆಂಜ್ಡ್ ಮಕ್ಕಳಿಗಾಗಿ ಅರ್ಪಿಸ್ತಿರ್ತಾರೆ. ಅದೇ ರೀತಿ ಅವತ್ತೊಂದಿನ ಬಾಣಭಟ್ಟನ ಕಾದಂಬರಿಯ ಆಧಾರಿತ ನಾಟಕವೊಂದರ ಮುಖ್ಯ ಪಾತ್ರ ಮಹಾಶ್ವೇತೆಯಾಗಿ ಅಭಿನಯಿಸಿರ್ತಾಳ ನಮ್ಮ ಈ ಕಾದಂಬರಿಯ ಕಥಾನಾಯಕಿ ಅನುಪಮ. ಬಹಳ ಚಂದದ ಅಭಿನಯ, ಹೆಸರಿಗೆ ತಕ್ಕಂತೆ ಅನುಪಮವಾದ ರೂಪ ಹೊಂದಿದ ಆಕೆಯ ಒಳ್ಳೆ ಮನಸ್ಸಿಗೆ ಮಾರು ಹೋಗಿ ಆಕೆಯನ್ನ ಡಾಕ್ಟರ್ ಆನಂದ್ ಅನ್ನುವಂಥ ಯುವಕ ಪ್ರೀತಿ ಮಾಡ್ತಾರೆ. ಒಂದೇ ಕಾಸ್ನವರಾಗಿದ್ರಿಂದ ಆದ್ರೂ ಆರ್ಥಿಕ ಸ್ಥಿತಿಗತಿಗಳನ್ನ ಹೋಲಿಸಿದಾಗ ತೀರಾ ಬಡವಳಾದ ಅನುಪಮ ತೀರಾ ಶ್ರೀಮಂತನಾದ ಆನಂದ್ ಮನ್ಯಾಗ ಒಪ್ಸಿ ಮದ್ವೆ ಮಾಡ್ಕೊಳ್ತಾನ. ಅನುಪಮ ಇಷ್ಟು ವರ್ಷ ತನ್ನ ಬದುಕ್ನಾಗ ಕಾಣದೇ ಇರುವ ಖುಷಿಯನ್ನ, ಪ್ರೀತಿಯನ್ನ ಅವನಲ್ಲಿ ಕಾಣ್ತಾಳ. ತನ್ನ ಸ್ವಂತ ಮನೆ ಅನ್ಕೊಂಡು ಆನಂದನ ಮನೆಗೆ ಹೋಗ್ತಾಳ. ಆದ್ರ ಆ ಮನೆ ಆಕೆಗೆ ಸ್ವಂತದ್ದು ಅನ್ನುವ ಭಾವನೆ ತರಿಸುವುದೇ ಇಲ್ಲ. ಕಾರಣ ಅವರ ಅತ್ತೆ ಮತ್ತು ನಾದನಿ ಆಕೆಗೆ ಅದಕ್ಕೆ ಅವಕಾಶನೇ ಕೊಡುವುದಿಲ್ಲ. ಏನೂ ಮಾತಾಡದ ಅತ್ತೆ ಆಕೆನ ಮನಸ್ಸಿನಾಗ ಏನ್ ನಡೀತದ ಅನ್ನೋದು ಯಾರಿಗೂ ಅರ್ಥ ಆಗ್ತಿರಲ್ಲ. ಬಹಳ ಸಂಭಾಯ್ತ ಅಂತ ತೋರಿಸ್ಕೊಳ್ಳುವಂಥ ನಾದನಿ ಆಕೆ ಹಿಂದಿನ ಕುಚೇಷ್ಟೆಗಳೆಲ್ಲ ಕಾಲೇಜಿನ ದಿನಗಳಲ್ಲಿ ಅನುಪಮಾಗ ಗೊತ್ತಾಗಿರ್ತಾವು. ಆದ್ರೂ ಆಕೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಾರ್ದೆ ಆನಂದನಿಗಾಗಿ ಇವ್ರ ಜೊತೆಗೆ ಹೊಂದಿಕೊಂಡು ಮನೆಯೊಳಗೆ ಇರ್ತಾಳ. ಮುಂದ್ ಸ್ವಲ್ಪ ದಿನ ಆದ್ಮೇಲೆ ಉನ್ನತ ವ್ಯಾಸಂಗಕ್ಕ ಅಂತ ಹೇಳಿ ಆನಂದ್ ವಿದೇಶಕ್ಕೆ ಹೋಗ್ತಾನೆ. ಈ ಅರಮನೆಯೊಳಗ ಅನುಪಮ ಒಬ್ಬಳೇ ಆಕೆಯ ಕಲೆಯನ್ನೆಲ್ಲ ಕೊಂದು ಜಾಣ ಮಗಳು ಎಲ್ಲ ಪುಸ್ತಕಗಳನ್ನ ಬದಿಗಿಟ್ಟು ಮನೆ ಕೆಲಸದೊಳಗೆ ಬ್ಯುಸಿಯಾಗಿ ಆ ಅರಮನೆ ಸೆರೆಮನೆ ಅನ್ನೋ ರೀತಿ ಆಕೆಗೆ ಭಾಸ ಆಗ್ತಿರ್ತದ. ಮುಂದ್ ಸ್ವಲ್ಪ ದಿನದಾಗ ಕಾಲ್ ಮೇಲೆ ಏನೋ ಒಂದು ಬಿಳಿ ಪ್ಯಾಚ್ ಕಾಣ್ತದ. ಏನು ಅಂತ ಹೇಳಿ ಗಾಬರಿ ಆಗ್ತಾಳ. ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ತಾಳ. ಅವರು ಡಯಾಗ್ನೋಸ್ ಮಾಡಿ ಹೇಳ್ತಾರ ದಟ್ ಈಸ್ ಲ್ಯೂಕೋಡರ್ಮಾ ಅಂತ. ಈಗ ಮೊದ್ಲೇ ಬ್ಯಾಡಾಗಿದ್ದಂಥ ಅತ್ತೆಗೆ ಇದೊಂದು ನೆಪ ಸಾಕಾಗ್ತದ ಸೊಸೆಯನ್ನ ಮನೆಯಿಂದ ಹೊರಗೆ ಹಾಕ್ಲಿಕ್ಕೆ. ಬಡಮೇಷ್ಟ್ರು ಅನುಪಮಾಳ ಅಪ್ಪ ಏನೂ ಹೇಳಿಕಾಗುದಿಲ್ಲ, ಕರ್ಕೊಂಡು ಹೋಗ್ತಾರ. ಅಪ್ಪನಿಗೆ ಬರ್ಡನ್ ಆಗ್ಬಾರ್ದು ಅನ್ನೋದು ಅನುಪಮಾಳ ಆಸೆ. ನನ್ನನ್ನ ಪ್ರೀತಿಸಿ ಮದುವೆ ಆಗ್ಯಾನ ಆನಂದ್, ಆತ ಒಬ್ಬ ವೈದ್ಯ ಇದ್ದಾನ, ಆತ ನನ್ನನ್ನ ಅರ್ಥ ಮಾಡ್ಕೊಳ್ತಾನ, ಈ ಕಷ್ಟಕ್ಕೊಂದು ಪರಿಹಾರ ಸೂಚಿಸ್ತಾನ ಅಂತ ನಂಬಿ ಅವನಿಗೆ ಪತ್ರ ಬರೀತಾಳ. ಆದ್ರ ಪ್ರತ್ಯುತ್ತರ ಸಿಗುವುದಿಲ್ಲ ಆಕೆಗೆ. ತಾಯಿಗೆ ಒಳ್ಳೆ ಮಗ ಆಗುವ ಭರದೊಳಗ ಮನುಷ್ಯತ್ವನೇ ಕಳ್ಕೊಂಡು ಈ ವೈದ್ಯ ಹೆಂಡತಿಗೆ ಕೆಟ್ಟ ಗಂಡನಾಗಿ ಬಿಡ್ತಾನ. ಸಾಕಷ್ಟು ಕೆಟ್ಟ ದಿನಗಳನ್ನ ಕಾಣ್ತಾಳ ಅನುಪಮ. ಎಲ್ಲರಿಂದ ನಿಂದನೆಗೆ ಒಳಗಾಗ್ತಾಳ. ಏನ್ ಮಾಡ್ಬೇಕು ತಿಳಿಯುವುದಿಲ್ಲ. ರೋಸಿ ಬೇಸತ್ತು ಬದುಕು ಸಾಕು ಅಂತ ಅನ್ಸಿ ಸಾಯ್ಬೇಕು ಅಂತ ನಿರ್ಧಾರ ಮಾಡಿ ಊರ್ ಬಿಟ್ಟು ದೂರ ಗುಡ್ಡದ ಮೇಲಿರೋ ಗುಡಿಗೆ ಹೋಗಿರ್ತಾಳ. ಬೆಟ್ಟದ ತುದಿ ಮೇಲೆ ನಿಂತು ಇನ್ನೇನ್ ಕೆಳಗ್ ಬಿದ್ದು ಸಾಯ್ಬೇಕು ಅಂತ ಧೈರ್ಯ ತಗೊಂಡು ನಿಂತಿರ್ತಾಳ. ನಾನ್ ಸತ್ರ ಯಾರಿಗೇನ್ ಫರಕ್ ಬೀಳ್ತದ ಅಂತ ಒಂದ್ ಕ್ಷಣ ಯೋಚನೆ ಮಾಡ್ತಾಳ. ಸಾಯ್ಲಿಕ್ಕೆ ಇಷ್ಟು ಧೈರ್ಯ ಮಾಡಿನಂತ ಇನ್ನ ಬದುಕ್ಲಿಕ್ ನಾ ಯಾಕೆ ಧೈರ್ಯ ಮಾಡಬಾರ್ದು ಅಂತ ಒಂದು ಕ್ಷಣ ಯೋಚಿಸ್ದಕ್ಕಿನೇ ತನ್ನ ಸಾವಿನ ನಿರ್ಧಾರನ ಅಲ್ಲಿಗೆ ಕೈಬಿಟ್ಟು ಮರಳಿ ಮನೆಗೆ ಬರ್ತಾಳ. ಬಂದವಳೆ ಅಪ್ಪನ ಎದುರಿಗೆ ನಿಂತು ಹೇಳ್ತಾಳ, ಅಪ್ಪ ನಾನು ಮುಂಬೈಗೆ ಹೋಗ್ತೀನಿ ಅಂತ.
ಆರ್ಥಿಕವಾಗಿ ಹೊರೆಯಾಗಿದ್ದ ಮಗಳನ್ನ ಅಪ್ಪ ಜಾಸ್ತಿ ಏನು ಪ್ರಶ್ನೆ ಕೇಳೋದಿಲ್ಲ. ಸರಿ ಮಗಳೇ, ಯಾವಾಗ ಬರ್ತಿ ಅಂತ ಕೇಳ್ತಾರ. ಮನಸ್ಸಿನಾಗೆ ಗೊತ್ತಿಲ್ಲ ಅಂತ ಉತ್ತರ ಹೇಳಿ ತನ್ನ ಲ್ಯೂಕೋಡರ್ಮ ಕಾಯಿಲೆ ಜೊತೆಗೆ ಒಂದೆರಡು ಜೊತೆ ಬಟ್ಟೆಗಳನ್ನು ತಗೊಂಡು ಮುಂಬೈ ಟ್ರೈನ್ ಹತ್ತಿ ಮುಂಬೈಗೆ ಹೋಗ್ತಾರೆ. ಅಲ್ಲಿ ಅನುಪಮಾಳ ಗೆಳತಿ ಆಕೆಗೆ ಸ್ವಲ್ಪ ಸಹಾಯ ಮಾಡ್ತಾಳ. ಅಲ್ಲಿನೂ ಸಾಕಷ್ಟು ಸಫರ್ ಆಗ್ತಾಳ. ಮುಂಬೈ ಅನ್ನುವಂಥ ಮಾಯಾನಗರಿಯೊಳಗ ನಮ್ಮ ಕಥಾನಾಯಕಿ ಅನುಪಮ ಫಿನಿಕ್ಸ್ ಪಕ್ಷಿ ಥರ ಹೋರಾಟ ಮಾಡಿ ಭಾರೀ ಚಂದದ ಬದುಕನ್ನು ಕಟ್ಕೊಳ್ತಾಳ. ಆಕೆ ಮುಂಬೈಯಲ್ಲಿ ಏನೇನೆಲ್ಲ ಕಂಡುಕೊಳ್ತಾಳ. ಆಕೆ ಅದೆಷ್ಟು ಜನರಿಗೆ ಸ್ಫೂರ್ತಿಯ ಚಿಲುಮೆಯಾಗಿ ಹೊರಹೊಮ್ತಾಳ. ಅದೆಷ್ಟು ಜೀವಗಳಿಗೆ ಖುಷಿಯನ್ನ, ಕಲೆಯನ್ನ ಧಾರೆ ಎರಿತಾಳ ಅನ್ನೋದನ್ನ ನಾ ಹೇಳುವುದಿಲ್ಲ. ನೀವು ಮಹಾಶ್ವೇತ ಕಾದಂಬರಿಯನ್ನ ಓದಿನೇ ಅರ್ಥ ಮಾಡ್ಕೋಬೇಕು. ಅಪಾರ್ಟ್ ಫ್ರಮ್ ದ ಡಿಸೀಸ್, ಈ ಕಾದಂಬರಿಯೊಳಗ ಪ್ರೀತಿ ಅಂದ್ರೆ ಏನು, ಮದುವೆ ಅಂದ್ರೆ ಏನು, ಸಂಬಂಧಗಳು ಅಂದ್ರೆ ಏನು ಅನ್ನೋದನ್ನೆಲ್ಲ ಬಹಳ ಸೊಗಸಾಗಿ ಹೇಳ್ಯಾರ ಸುಧಾಮೂರ್ತಿ ಅಮ್ಮ. ಅವರು ಸಾಕಷ್ಟು ಗೆಳೆಯ ಬಳಗವನ್ನ ಹೊಂದಿ ಅನುಪಮ ತನ್ನ ಬದುಕನ್ನ ಯಾವ ದಿಕ್ಕಿನಲ್ಲಿ ಬದಲಾಯಿಸ್ಕೊಳ್ತಾಳ. ಡಾಕ್ಟರ್ ಆನಂದ್ ವಿದೇಶದಿಂದ ಮತ್ತೆ ಭಾರತಕ್ಕೆ ಬಂದಾಗ ಅನುಪಮಾಳ ಆಬ್ಸೆನ್ಸ್ ಅವನಿಗೆ ಕಾಡ್ತದ. ಅಕಸ್ಮಾತ್ ಕಾಡಿತ್ತು ಅಂತಂದ್ರ ಆತ ಅನುಪಮಾಳನ್ನ ಭೇಟಿ ಆಗ್ಲಿಕ್ಕೆ ಬರ್ತಾರ. ಅವರು ಬಂದಾಗ ಅನುಪಮಾಳ ಲ್ಯೂಕೋಡರ್ಮ ಆಕೆಯ ಮೈಯೆಲ್ಲ ವ್ಯಾಪಿಸಿ ಬಿಟ್ಟಿರ್ತದ. ಆಕೆ ಮತ್ತೆ ನಾಟಕ ಮಾಡ್ತಾಳ. ಆಕೆ ಬದುಕಿನಾಗ ಏನೇನಾಯ್ತು ಅನ್ನೋದನ್ನೆಲ್ಲ ನೀವು ಮುಂದಿನ ಕಥೆಯನ್ನ ಓದಿ ಅರ್ಥ ಮಾಡ್ಕೋಬೇಕು. ಬಹಳ ಸರಳವಾದ ಭಾಷೆಯೊಳಗ ಒಂದೇ ಸಲಕ್ಕೆ ಓದಿ ಅರ್ಥ ಆಗುವಂಥ ಸರಳ ಇಂಗ್ಲಿಷಿನೊಳಗ ಬಹಳ ಚಂದ ಮಾಡಿ ಬರ್ದಾರ ಸುಧಾಮೂರ್ತಿ ಅಮ್ಮ. ಕೊನೆಗೆ ಈ ಕಾದಂಬರಿಯಿಂದ ನಿಜ ಜೀವನದೊಳಗೂ ಒಬ್ಬ ಪ್ರೇಯಸಿಯನ್ನ ಒಬ್ಬ ಪ್ರೇಮಿ ಬಿಟ್ಟು ಕೊಡಲಿಲ್ಲ. ಆಕೆ ಲ್ಯೂಕೋಡರ್ಮವನ್ನ ಹೊಂದಿದ್ರೂ ಕೂಡ ಆಕೆಯ ಪ್ರೀತಿಯನ್ನ ಒಪ್ಕೊಂಡು ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಮುಖ್ಯ ಆಗ್ತದ ಅನ್ನೋದನ್ನ ಅರ್ಥಕೊಂಡು ಮದ್ವೆ ಮಾಡಿಕೊಂಡು ಸುಧಾಮೂರ್ತಿ ಅಮ್ಮ ಅವ್ರನ್ನ ಮದುವೆಗೆ ಕರೆದಿರ್ತಾನಂತ. ಒಂದು ಚಂದದ ಸಾಮಾಜಿಕ, ಕೌಟುಂಬಿಕ ಮತ್ತು ಪ್ರಸ್ತುತ ದಿನಗಳಲ್ಲಿ ಇಷ್ಟು ವಿಜ್ಞಾನ ಮುಂದುವರೆದ್ರೂ ಕೂಡ ಇನ್ನೂ ನಮ್ಮ ಸಮಾಜದೊಳಗ ಲ್ಯೂಕೋಡರ್ಮ ಇದ್ದಂತಹ ವ್ಯಕ್ತಿಗಳನ್ನ ನೋಡುವ ದೃಷ್ಟಿ ಬದಲಾಗಿಲ್ಲ ಅನ್ನೋದು ಒಂದು ಕೊರಗಿನ ಮುಖಾಂತರ ಬರೆದಂತಹ ಕಾದಂಬರಿ ಮಹಾಶ್ವೇತ. ನೀವು ಕೂಡ ಅವಕಾಶ ಸಿಕ್ಕಾಗ ಓದ್ರಿ. ಪ್ರೀತಿ ಮತ್ತು ಮದುವೆ ಸಂಬಂಧಗಳು ಹೆಂಗಿರ್ಬೇಕು ಅನ್ನೋದನ್ನ, ಅದರೊಳಗಿನ ನಾಜೂಕಿನ ಎಳೆಗಳನ್ನ ಇಲ್ಲಿ ಅಮ್ಮ ಬಹಳ ಚಂದ ತೆರೆದಿಟ್ಟಾರ. ಸಾಕಷ್ಟು ಮನಸ್ಸಿಗೆ ಖುಷಿಯನ್ನ ನೀಡುವ, ಮುಖ್ಯವಾಗಿ ಬದುಕಿಗೆ ಸ್ಫೂರ್ತಿಯನ್ನ ನೀಡುವ ಅಕ್ಷರಗಳನ್ನ ನಾವಿಲ್ಲಿ ಓದಿ ಅರ್ಥ ಮಾಡ್ಕೊಳ್ತೀವಿ. ಒಂದು ಚಂದದ ಓದಿನ ಅನುಭವವನ್ನ ನೀಡುವಂತಹ ಸುಧಾಮೂರ್ತಿ ಅಮ್ಮ ಅವರ ಕಾದಂಬರಿ ಮಹಾಶ್ವೇತ. ನಾನು ಓದುಗನೇ ಅಲ್ಲ ಅನ್ನುವಂಥವರು ಕೂಡ ತಮ್ಮ ಮೊದಲ ಓದಿಗೆ ಈ ಕಾದಂಬರಿಯನ್ನ ಆಯ್ಕೆ ಮಾಡ್ಕೊಳ್ಬಹುದಾದಂತಹ ಸರಳ ಕಾದಂಬರಿ. ಪುಸ್ತಕದ ಬೆಲೆ 250 ರೂಪಾಯಿ. ಒಟ್ಟು ಪುಟಗಳು 154. ಸುಧಾಮೂರ್ತಿ ಅಮ್ಮ ಕಾದಂಬರಿಯ ಕರ್ತೃ. ಧನ್ಯವಾದ.